ಹೆಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಮತ್ತೆ 10 o'clock ಆಗೋಯ್ತು. 10 o'clock ಹೋಗ್ತಾ ಇದ್ದೀವಿ ಇವಾಗ ಮತ್ತೆ ಕಟ್ ಮಾಡ್ಕೊಂಡು ಬರೋಕ್ಕೆ. ಬಫೆಲೋ ಕೌ ಮತ್ತು ಗೋಟ್ಗೆ ಊಟ ಕಟ್ ಮಾಡ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀವಿ. ಇವಳು ನನ್ನ ತಂಗಿನೇ, ಇವಳದು ವಿಡಿಯೋ ಇದೆ, ಮಸ್ತಾಗಿ ಹಾಕ್ತೀನಿ. ಇವಳು ಫುಲ್ಲು ಹಿಂದಿ ಮಾತಾಡ್ತಾ ಇದ್ದಾಳೆ. ಓಕೆ, ಗೊತ್ತಾಯ್ತಾ? ಎಲ್ಲ ಹೇಳ್ತಾಳೆ ಇವಳು. ಒಂದು ಸ್ವಲ್ಪ ಓದ್ತಾಳೆ ಇವಳು. ಕೆಲಸನೂ ಮಾಡ್ತಾರೆ ಇಲ್ಲಿ, ಕೆಲಸ ಫಸ್ಟು ಆಮೇಲೆ ಓದೋದು ಈ ಕಡೆ. ಇವಾಗ ಮಸ್ತಾಗಿ ಮತ್ತೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗೆಲ್ಲೋ ಕೆಳಗೆ ಹೋಗ್ಬೇಕಂತೆ ಫುಲ್ಲು, ಎಲ್ಲಿ ಅಂತ ಗೊತ್ತಿಲ್ಲ, ನೋಡೋಣ ಇರಿ. ಇನ್ನು ಹೋಗೋದು ಮಸ್ತಾಗಿದೆ ನಿಜ. ಫುಲ್ಲು ತರಲೆ ಆದರೆ ಇವಳು ಸ್ವಲ್ಪ ತರಲೆ ಜಾಸ್ತಿ. ಗೈಸ್ ನೋಡಿ, ಇದನ್ನ ಕಟ್ ಮಾಡೋದು ಇವಾಗ. ಇದು ಬರೀ ಗೋಟಿಗೆ ಮಾತ್ರ ಅಂತೆ ಇದು ಕಟ್ ಮಾಡ್ತಿರೋದು. ನನ್ನ ಕೈಲಂತೂ ಕೊಡ್ತಿಲ್ಲ, ಕೊಡುವಂತ ಕೇಳಿದ್ರು ಕೊಡೋಲ್ಲ ಅಂತಾರೆ. ಅವ್ರಿಗೆ ಭಯ, ಏನೋ ಗೊತ್ತಿಲ್ಲ ನನಗೆ ಏನಕ್ಕೆ ಕೊಡೋಲ್ಲ ಅಂತ. ಇಲ್ಲಿ ನೋಡಿ, ಇದನ್ನ ಡೊಗ ಅಂತಾರೆ. ಇದ್ರ ತುಂಬ ತುಂಬಿಸ್ಕೊಂಡು ಹೋಗ್ಬೇಕು ಇವಾಗ. ಇಲ್ಲಿ ನೋಡಿ ವಾಟ್ರ್, ಇದೆಲ್ಲ ಪ್ಯೂರ್ ವಾಟ್ರು, ನೀರು ಕುಡಿಯೋಕ್ಕೆ. ಎಲ್ಲ ಆ ಕಡೆ ಕುಡಿಬೋದು. ಸರಿ, ಇನ್ನು ಸ್ವಲ್ಪ ಹೊತ್ತು ಆಮೇಲೆ ಸಿಗೋಣ ಇರಿ. ಐಸ್ ನೋಡಿ, ಎಲ್ಲ ಕರ್ಕೊಂಡು ಹೋಗ್ತಿಲ್ಲ. ಬಿದ್ದರೆ ಮಾತ್ರ ಮುಗಿದ ಕತೆ. ಇಲ್ಲಿ ಏನು ಗ್ರಿಪ್ಪಿಲ್ಲ ಇಟ್ಕೊಳ್ಳೋಕ್ಕೂ, ಬೀಳ್ಬೇಕಾದ್ರೂ ನೋಡಿ ಓಡೋಗ್ಬಿಟ್ಲು ಪಟ್ಟ ಅಂತ. ಇಲ್ಲಿ ನೋಡಿ, ಇಲ್ಲಿ ಬಿದ್ದರೆ ಪಕ್ಕ ಅಲ್ಲಿ ಹೋಗಿ ಬೀಳ್ತೀವಿ ಮಸ್ತಾಗೆ. ಬೀಳ್ಬೇಕಾದ್ರೆ ಇಟ್ಕೊಳ್ಳೋಕ್ಕೂ ಏನು ಗ್ರಿಪ್ಪಿಲ್ಲ. ಇರಪ್ಪು, ಇಳಿದ್ಬಿಟ್ಟು ಸಿಗೋಣ ಇರಿ. ನೋಡಿ, ಈ ಮರ ಹತ್ತುತ್ತಾಳಂತೆ, ಏನೂ ಇಲ್ಲ ನೋಡಿ. ಈ ಮರ ಹತ್ಬಿಟ್ಟು ಕಟ್ ಮಾಡ್ತಾಳಂತೆ. ನೋಡೋಣ ಎಷ್ಟು ಚಿಕ್ಕದಾಗಿದೆ ನೋಡಿ. ಇಲ್ಲೇ ಸಮಯ ಸಿಗದೆ ಈ ಮರ ಕಟ್ ಮಾಡ್ತಾಳಂತೆ. ಮರ ಅಲ್ಲ, ಇದ್ರದ್ದು ಲೀವ್ಸ್ ಚೆನ್ನಾಗಿರುತ್ತೆ ಅಂತ. ಅದರದ್ದು ಟೇಸ್ಟ್ ಪ್ರಕಾರ ಫುಲ್ ಎಷ್ಟೇ ಕಷ್ಟ ಇದ್ರೂ ಕಟ್ ಮಾಡೋದು ಕುರಿಗೋಸ್ಕರ. ಫುಲ್ಲು ತರಲೆ ಹೇಳು, ನಾನು ಹೇಳಿಲ್ವ ನಿಮಗೆ? ಫುಲ್ ಅಂದರೆ ಫುಲ್ಲು ತರಲೆ. ಯಾರೋ ಅಲ್ಲಿಂದ ಏನೋ ಎತ್ಕೊಬರ್ತಿದ್ದಾರೆ. ಇಲ್ಲೆಲ್ಲ ಹಿಂಗೆ ನೋಡಿ, ಫುಲ್ಲು ತರಲೆ ಅಂದರೆ ತರಲೆ. ಇದಿಷ್ಟು ಒಳ್ಳೆ ಕಟ್ ಮಾಡಿರೋದಂತೆ. ಹೋಗು ಗೈಸ್, ಇವಾಗ ಇಲ್ಲಿ ಕಟ್ ಮಾಡಾಯಿತು. ನೆಕ್ಸ್ಟು ಇವತ್ತು ಸಂಜೆನೋ ಪೂಜೆ ಇದೆಯಂತೆ. ಇವತ್ತು ನನ್ನ ದೇವ್ರದ್ದು ಇವತ್ತು ಪೂಜೆ ಆದಮೇಲೆ ಹೋಗೋದು. ನೋಡೋಣ ಏನಾಗುತ್ತೆ ಅಂತ. ಇವತ್ತು ಪೂಜೆ, ಇವತ್ತು ನೆನ್ನೆ ಫುಲ್ಲು ವೈಬ್ ಇತ್ತು ಮಸ್ತಾಗೆ. ಇವತ್ತು ನೋಡೋಣ ವೈಬು. ಇವರು ನಮ್ಮಣ್ಣ, ದಾಯ್ ಹಾಯ್ ಅನ್ನೋದು. ಇವ್ರು ನಮ್ಮ ಅಣ್ಣ ಆಗಬೇಕಂತೆ, ನನಗೂ ಗೊತ್ತಿಲ್ಲ, ಅಣ್ಣ ಅಂದರು ಅಷ್ಟೇ. ಸರಿ, ನಾವು ಮುಂದೆ ಹೋಗ್ಬಿಟ್ಟು ಸಿಗೋಣ. ಇಷ್ಟು ನೋಡಿ, ಇವಳು ಇಲ್ಲಿ ಕಟ್ ಮಾಡ್ತಿದ್ದಾಳೆ. ಅಲ್ಲಿ ನೋಡಿ ನಮ್ಮ ತಾತ ಹೋಗ್ತಿದ್ದಾರೆ ಇವಾಗ ದನ ಇದು ಮೇಯ್ಸೋಕ್ಕೆ. ಅಲ್ಲಿ ನೋಡಿದ್ರ ಇಲ್ಲಿದ್ದಾರೆ, ಇಲ್ಲಿ ಕಾಣಿಸ್ತಿದ್ದಾರೆ ನೋಡಿ. ಇಲ್ಲಿ ನೋಡಿ, ಇವಾಗ ನಮ್ಮ ತಾತ ಕರ್ಕೊಂಡು ಹೋಗ್ತಿದ್ದಾರೆ ಹಸುನ ಕೆಳಗೆ. ಎಲ್ಲಿವರೆಗೂ ಹೋಗ್ತಾರೆ ಗೊತ್ತಾ ಅವ್ರು? ಲಿಟ್ರಲಿ ಬೆಟ್ಟ ಕಾಣಿಸ್ತಿದೆ ನೋಡಿ, ಈ ಪಾರ್ಟ್ ಕೆಳಗೆ ಹೋಗ್ತಾರೆ. ನಾವು ಮೇಲಿದ್ದೀವಿ ಅರ್ಧ ಬೆಟ್ಟ. ಇವಾಗ ಅಲ್ಲಿ ಹೋಗಿದ್ವಿ ಕೆಳಗೆ, ಅದ್ರ ಕೆಳಗಡೆ ಹೋಗ್ಬಿಟ್ಟು ಕಟ್ ಮಾಡಿಕೊಂಡು ಹಾಫ್ ಬ್ಯಾಸ್ಕೆಟ್ ಆಯ್ತು ಅಷ್ಟೇ. ಇವಾಗ ಇಲ್ಲಿ ಕಟ್ ಮಾಡ್ತಾ ಇದ್ದಾಳೆ ಇವಳಿನ. ಇಲ್ಲಿ ನೋಡಿ, ಇಲ್ಲಿದ್ದಾಳೆ ನೋಡಿದ್ರ. ಇವಾಗ ಮೇಲೆ ಹೋಗ್ಬೇಕು ಅಂತ ಹೇಳೋದು, ನಾನು ಇಲ್ಲೇ ಇದೆಯಲ್ಲ ಕಟ್ ಮಾಡು ಅಂತ ಹೇಳಿದ್ದೀನಿ. ನೋಡೋಣ ಅವ್ರು ಏನು ಮಾಡ್ತಾಳೆ ಅಂತ. ಅಲ್ಲಿ ನೋಡ್ಬೋದು ತಾತ ಎಷ್ಟು 90+ ಏಜ್ ಆಗಿದ್ರು ಇನ್ನೂ ಹೋಗ್ತಾರೆ, ಮನೇಲಿರಲ್ಲ. ಆಮೇಲೆ ಮನೇಲಿ ಇರೋಕ್ಕೂ ಇಷ್ಟನೂ ಆಗಲ್ಲ ಅಂತೆ ಅವ್ರಿಗೆ. ಹಂಗೆ ನಮ್ಮ ಊರ ಕಡೆ ಎಲ್ಲ. ಗೈಸ್, ಇವಾಗ ನಮ್ಮ ಅಣ್ಣನ ಜೊತೆ ಬಂದಿದ್ದೀವಿ ಇಲ್ಲೆಲ್ಲೋ ಸಿಟಿ ಹತ್ರ, ಬಜಾರ್ ಹತ್ರ. ಇಲ್ಲಿ ನೋಡ್ಬೋದು ಕ್ಯೋದಯ್ಯೋ, ಇಲ್ಲಿ ಫುಲ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಖುಷಿ ಬನಾತಮ್ಮಿ ನೇಪಾಳಿ ಬನ ಇಟ್ಟೋಕೆ. ಇವ್ರು ನಮ್ಮ ಅಣ್ಣ, ಇವರು ಇಲ್ಲಿದೆ ಅಧ್ಯಕ್ಷ, ಮಾಜಿ ಅಧ್ಯಕ್ಷರು. बना पारीको छ नि, त्यो पारीको देखिरह नि, त्यो पारी पारीको यहाँ गाउँ छ नि, सानो गाउँदेखि पार्ला गाउँ छ नि, त्यो हाम्रा परिवारको जो त्यो जो मैभित्र पुत्ला हो नि, बेली देवता, बेलीको देवता बुझ्यौ नि, उन पनि हाम्रा परिवार हुन्। ओके, अनि हाम्रो परिवार चाहिँ यहाँ बस्छ, एना बस्छन्, एना बस्छन् के। यो छ नि, यो परिवार एना बस्छन् हाम्रा। यहाँ बस्छन्, यहाँ तल एउटा मोटरसाइकल जान्छ नि, त्यहाँ जान्छ। हेर तल पहिरो छ, यो पहिरोमा टोटल जग्गा हाम्रो जग्गा हो। यो पहिरो छ नि, हाम्रो जग्गा हो। त्यहाँ ठुलो बस्ती थियो, गाउँ, ठुलो गाउँ थियो त्यो पहिरो।
त्यहाँबाट त्यो पहिरो उडेर हिँड्यो त्यो मान्छेहरू त्यहाँबाट विस्थापित भए गए नर्सेताबाट अनि यहाँनिरको तलनिर छ नि त्यो हेल्थ पोस्ट होइन मिनी हेल्थ पोस्ट यहाँनिरको है यहाँनिर मिनी हेल्थ पोस्ट त्यो पार्लाको हेल्थ पोस्ट भन्दा त्यो थक्कै ठुलो ओके त्यो उता छ नि हाम्रो घरको यतानिर त्योभन्दा अनि यो तलको त्यो छ सैस्यौँ भने पारेको पारी वाचेर त्योभन्दा पारेको त्यो खोलाभन्दा पारेको केदारसिंह गाउँपालिका केदारसिंह अर्को म्युनिसिपालिटी ओके होइन अर्को यो हाम्रो यति जो देखेर आएन यति देखेर लाग्छ यो सब हाम्रो पालिका भयो हाम्रो पालिका जसै वार्ड नम्बर 1 वार्ड नम्बर 2 जसै तम्रोमातिर स्टेट कर्नाटक स्टेट अर्को स्टेट भन्छ उसै वार्ड नम्बर 1 वार्ड नम्बर 2 वार्ड नम्बर 3 भन्दा यहाँ लगभग तपाईँको 3-4 हजार जनसङ्ख्या भएको ठाउँमा चाहिँ एकवटा हुने भयो क्या त्यस्तो हुने भयो ಗೈಸ್ ಏನಂದ್ರೆ ಇದು ಹೈಯೆಸ್ಟ್ ಪೀಕ್ ಅಂತೆ ಬಜಾಂಗ್ದು ಆಮೇಲೆ ಇದಿಷ್ಟು ಫುಲ್ಲು ನಮ್ಮದೇ ಊರು ಇಲ್ಲಿರೋ ಜಮೀನೆಲ್ಲ ನಮ್ಮದೇ ಇತ್ತಂತೆ ಇವಾಗ ಅಲ್ಲಿ ಲ್ಯಾಂಡ್ ಸ್ಲೈಡ್ ಆಗ್ಬಿಟ್ಟು ಎಲ್ಲ ಇವಾಗ ಇದೀವಲ್ಲ ಅಲ್ಲಿ ಹೋಗಿದ್ದಾರೆ ನೆನ್ನೆ ಏನು ಪೂಜೆ ಆಯಿತು ಇಲ್ಲಿಂದ ಈ ಊರಿಂದ ಬಂದಿದ್ದಾರೆ ಪೂಜೆಗೆ ಆಮೇಲೆ ಇದೆಲ್ಲ ಇವರೇ ಮಾಡಿರೋದು ಇದಕ್ಕೆಲ್ಲ ಅಧ್ಯಕ್ಷ ಆಗಿದ್ರು ಇವಾಗ ಚೇಂಜ್ ಆಗಿದ್ದಾರೆ ಅಷ್ಟೇ ಇನ್ನೂ ಏನೇನು ಹೇಳ್ತಾರೆ ನೋಡೋಣ त्यो परको त्यो राजा बस्दा त्यो धार छ त्यो धार परेको परको म तपाईँलाई देखाउँछु अब म त्यहाँको इतिहास भन्छु होइन राजा हुन्छ एउटा राजा पहिला आजभन्दा कति वर्ष अगाडि सुरेश लगभग 100 वर्ष अगाडि भनौँ न होइन 100 वर्ष अगाडि कुरा त्यो धार छ तपाईँको धार त्यहाँ चाहिँ राजा बस्छ राजा भनेको यहाँ चाहिँ जो ठुलो मान्छे क्या यहाँको जो प्रान्तको यो स्टेट यसको यो जो राज्य हुन्थ्यो क्या पहिला राज्यको ठुलो मान्छे त्यहाँ बस्छन् त्यहाँ उनको सुरक्षाको लागि कस्तो हुन्छ त भने जहाँ ठुलो मान्छेहरू बस्छन् जहाँ ठुलो मान्छे बस्छन् नि ती मान्छे डाँडामा बस्छन् ठुलो अग्लो डाँडामा बस्छन् केहीको लागि भने केही त्यसो केही दुर्घटना त्यस्तो केही होइन त्यो हुन्छ भनेर त्यो माथिबाट हेर्न सकिन्छ नि यो आउँदैछ यो आउला छ मलाई सुरक्षा छ अरे म माझमा चाहिँ असुरक्षित छु कि असुरक्षित छु भनेर माथिबाट हेर्छ त्यो डाँडा छ नि डाँडा यहाँको डाँडा छ यो कोट हो यो कोट ಗೈಸ್ ಹೆಂಗೆ ಅಂದರೆ ಇವಾಗ 100 ಇಯರ್ಸ್ ಹಿಂದೆ ಕಿಂಗ್ ರಾಜ ಎಲ್ಲ ಇದ್ರಲ್ಲ ಅವ್ರದ್ದೆಲ್ಲ ಹೆಂಗಿತ್ತಂದರೆ ಫುಲ್ ಬರೀ ಪೀಕಲ್ಲಿ ಮಾತ್ರ ಮನೆ ಇತ್ತಂತೆ ಯಾಕಂದರೆ ನೋಡ್ಕೊಳ್ಳೋಕ್ಕೆ ಫುಲ್ಲು ಊರನ್ನ ಇವಾಗಿಲ್ಲ ಕಿಂಗ್ ಸಿಸ್ಟಮ್ ಇಲ್ಲೂ ಮುಂಚೆ ಇತ್ತಂತೆ ಇವಾಗೆಲ್ಲ ನಾರ್ಮಲ್ ಎಲ್ಲ ಕಡೆ ಈ ಪೀಕೆಲ್ಲ ಅವ್ರದ್ದೇ ಅಂತೆ ಮುಂಚೆ ಇಲ್ಲಿ ಕಾಣಿಸ್ತಿರ್ಬೋದು ಎಲ್ಲ ಕಡೆ ಗೈಸ್ ನೋಡ್ಬೋದು ಇಲ್ಲಿದು ಶಾಪ್ ಈ ಥರ ಎಲ್ಲ ಮಾಡ್ತಾರೆ ನೋಡಿ ಸ್ಲಿಪ್ಪರು ಸಿಗುತ್ತೆ ಬುಕ್ಸ್ ಸಿಗುತ್ತೆ ಏನೇನು ಬೇಕು ಎಲ್ಲ ಒಂದೇ ಅಂಗಡಿ ಸಿಗುತ್ತೆ ಆಮೇಲೆ ಇಲ್ಲಿ ನೋಡಿ ಕುಡಿಯೋರ್ಗೂ ಇಲ್ಲೂ ಸಿಗುತ್ತೆ ಎಲ್ಲ ಒಂದೇ ಶಾಪಲ್ಲಿ ಎಲ್ಲ ಇರುತ್ತೆ ಇಲ್ಲೆಲ್ಲ ಹಿಂಗೆ ಇರುತ್ತೆ ಎಲ್ಲ ಶಾಪ್ಗಳೆಲ್ಲ ಪ್ರತಿಯೊಂದು ಐಟಮು ಸಿಗುತ್ತೆ ನೋಡಿ ಫ್ರೂಟ್ಸು ಸಿಗುತ್ತೆ ವೆಜಿಟೇಬಲ್ಸು ಸಿಗುತ್ತೆ ಕುಡಿಯೋಕೆ ಎಣ್ಣೆನೂ ಸಿಗುತ್ತೆ ಇದು ನಾರ್ಮಲ್ ರೇಷನ್ ಅಂಗಡಿ ಥರ ಇದು ಎಲ್ಲ ಸಿಗುತ್ತೆ ನೋಡಿ ಬುಕ್ಸು ಸ್ಟೇಷ್ನರಿ ಮಿನಿ ಮಾರ್ಟ್ ಥರ ಅಷ್ಟೇ ಇದು ಎಲ್ಲ ಒಂದೇ ಅಂಗಡಿಯಲ್ಲಿ ಸಿಗುತ್ತೆ ಇಲ್ಲೆಲ್ಲ ಹಂಗೆ ಈ ಕಡೆ ಎಲ್ಲ ಗೈಸ್ ನೋಡಿ ಇದು ದೇವ್ರಿಗೆ ಬಲಿ ಕೊಡೋಕ್ಕೆ ಅಂದ್ಬಿಟ್ಟು ಕುರಿ ಇಸ್ಕೊಳಕ್ಕೆ ಹೋಗ್ತವ್ರೆ ಅದೇ ಕೊಡ್ತಿಲ್ಲ ಇಲ್ಲಿ ಏನಕ್ಕೆ ಅಂದರೆ ಫುಲ್ ಕೊಡು ದುಡ್ಡು ಆಮೇಲೆ ಕೊಡ್ತೀನಿ ಅಂತ ಎಷ್ಟು ಸಲ ಹೇಳಿದ್ರು ಅವ್ರು ಕೇಳ್ತಿಲ್ಲ ಈ ಅಂಗಡಿಯವ್ರು ಹೇಳ್ತಿದ್ದಾರೆ ಇವ್ರು ನಾವು ಅಣ್ಣ ಆರ್ಗ್ಯೂ ಮಾಡ್ತಿದ್ದಾರೆ ಬಾರ್ಗೇನಲ್ಲ ಕೊಡ್ತೀನಿ ನಾಳೆ ಅಂತ ಅವನು ಯಾರೋ ನಂಬ್ತಿಲ್ಲ ಕೊಡಲ್ಲ ನೀವು ಅಂತ ಸುಮ್ಮನೆ ಹಂಗೆ ಅವಾಗಿಂದ ಇದೇ ಮಾಡ್ತವ್ರೆ ಗೈಸ್ ನೋಡ್ಬೋದು ವಾಲಿಬಾಲು ಮಸ್ತಾಗಿ ಆಡ್ತಾರೆ ಇಲ್ಲಂತೂ ಸಕ್ಕ ಆಡ್ತಾರೆ ವಾಲಿಬಾಲು ಎಲ್ಲ ರನ್ನಿಂಗ್ ರೇಸ್ ಅಂತ ಫಸ್ಟ್ ಇದ್ದೇ ಇರ್ತಾರೆ ನೋಡಿ ಇದೇ ಹೈಸ್ಕೂಲ್ ಇದೆ ವಾಲಿಬಾಲ್ ತೋರಿಸ್ತೀನಿ ಸಕ್ಕದಾಗಿ ಆಡ್ತಾರೆ ನಿಜ ನೋಡ್ತಾ ಇರ್ಬೋದು ನೋಡಿ ಇದೇ ಹೈಸ್ಕೂಲು ಶುಣ್ಕುಡ ಅದು ಹೈಸ್ಕೂಲ್ ಇದು ಶುಣ್ಕುಡ ಅಂದರೆ ಊರ ಹೆಸರು ಇದೇ ಹೈಸ್ಕೂಲ್ ಗ್ರೌಂಡು ಹೈಸ್ಕೂಲ್ 41 ಮೆಂಬರ್ ಸ್ಟಾಫ್ ಇದ್ದಾರಂತೆ ಸ್ಟೂಡೆಂಟ್ಸ್ ಕದಿ ಸಂದಾಯ್ ಸ್ಟೂಡೆಂಟ್ಸ್ 1300 ಸ್ಟೂಡೆಂಟ್ಸ್ ಇದ್ದಾರಂತೆ ಈ ಕಾಲೇಜಲ್ಲಿ
ಇವಾಗೆಲ್ಲ ರಜಾ, ಇವಾಗ ವಿಂಟರ್ ಸೀಸನ್ ಅಂದ್ಬಿಟ್ಟು ರಜಾ ಕೊಟ್ಟಿರ್ತಾರೆ. ಇವ್ರು ಮಾತ್ರ ಆಡಕ್ಕೆ ಬರ್ತಾರೆ ಅವಾಗವಾಗ. ಆಡೋದು ಮಸ್ತಾಗಿ ಆಡ್ತಾರೆ ನಿಜ ಇವರೆಲ್ಲ. ನೋಡ್ಬೋದು ಸ್ಕೂಲ್ ದೊಡ್ಡದಾಗೇ ಇದೆ. ಇಕ್ಕದಲ್ಲಿ ಕುತ್ಕೊಂಡು ಹೋಗ್ತಿದ್ದೀವಿ, ಎಲ್ಲ ಕರ್ಕೊಂಡು ಹೋಗ್ತೀನಿ ಒಂದಿನ ತೋರ್ಸೋಕ್ಕೆ. ಎಲ್ಲಿ ಅಂತ ಗೊತ್ತಿಲ್ಲ. ಇಲ್ಲಿ ನೋಡಿ ಇದೇ ರೋಡಲ್ಲಿ ಬರಬೇಕಾದ್ರೆ ಹೋಗ್ಬಿಟ್ಟಿದ್ವಿ. ಎಲ್ಲ ಕರ್ಕೊಂಡು ಹೋಗ್ತಾರೆ. ಗೈಸ್ ಚೌಚೋ ನೋಡಿ ಹೆಂಗೆ ಮಾಡೋದಂತ ಹೇಳ್ಕೊಡ್ತಾರೆ. ಇವಾಗ ಏನೇನು ಹಾಕ್ಬೇಕಂತ ನೋಡಿ. ಫಸ್ಟ್ ಆಯಿಲ್ ಹಾಕಬೇಕು. ಸುಮ್ಮನೆ ಹಂಗೆ ತಿನ್ಬಿಟ್ಟು ಮ್ಯಾಗಿ ಥರ ಮಾಡ್ಕೊಂಡು ತಿನ್ಬಿಟ್ಟು ಚೆನ್ನಾಗಿಲ್ಲ ಅನ್ನೋದಲ್ಲ. ಇಲ್ಲಿ ನೋಡಿ ಕಲ್ತ್ಕೊಳ್ಬೇಕು ಹೆಂಗೆ ಅಂತ. ಕೊಟ್ಟಾಗ ಎಲ್ಲ ಚೆನ್ನಾಗಿಲ್ಲ ಅಂತ ಹೇಳ್ತೀರಾ. ಇಲ್ಲಿ ನೋಡಿ ಫಸ್ಟ್ ಆಯಿಲ್ ಹಾಕಬೇಕು. ಆಯಿಲ್ ಹಾಕಿದಾದ್ಮೇಲೆ ಆಮೇಲೆ ಆನಿಯನ್ ಮತ್ತು ಚಿಲ್ಲಿ ಹಾಕಬೇಕು. ನೋಡಿ ಅದಾದ್ಮೇಲೆ ಸಾಲ್ಟ್ ಹಾಕ್ಬೇಕು ಸ್ವಲ್ಪ. ಟೊಮೆಟೊ ಹಾಕ್ಬೋದು, ಆಪ್ಷನಲ್ ಅದು. ನಾನು ಬೇಡ ಅಂತ ಹೇಳಿದೆ, ಟೊಮೆಟೊ ತಿನ್ನಲ್ಲ, ನನಗೆ ಇಷ್ಟ ಇಲ್ಲ. ಅದಕ್ಕೆ ಫುಲ್ ಆಗೋವರೆಗೂ ವೆಯ್ಟ್ ಮಾಡಬೇಕು ನಾವು. ಲೈಟ್ ಟರ್ಮರಿಕ್ ಪೌಡರು, ಹಾಕಿದ್ರು ಗೊತ್ತಿಲ್ಲ. ನೆಕ್ಸ್ಟ್ ಫುಲ್ ವಾಯ್ ಎಲ್ಲ ಹಾಕ್ಬೇಕು. ಅದರೊಡೆ ಇರೋ ಚೌಚು, ಇದನ್ನ ಚೌಚು ಅಂತ ಹೇಳ್ತಾರೆ. ಚೌಚು ಹಾಕ್ಮೇಲೆ ನೆಕ್ಸ್ಟ್ ಹಾಟ್ ವಾಟರ್. ಎಲ್ಲ ಹಾಕ್ಮೇಲೆ ಪೌಡ್ರ್ ಹಾಕ್ಬೇಕು. ಅದರಲ್ಲಿರೋ ಮಸಾಲೆ ಹಾಕಬೇಕು. ಇದು ಬೊಫೆಲೋ ತುಪ್ಪ. ಇದು ಬೊಫೆಲೋ ಅದೇ ತುಪ್ಪ ಅಂತ ಗೊತ್ತಿಲ್ಲ, ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಆಯಿಲ್ ಅದು ಡಾಲ್ಡಾ ಇರಬೇಕು, ನನಗೂ ಗೊತ್ತಿಲ್ಲ. ಇಲ್ಲಿಂದ ವ್ಯೂ ನೋಡಿ ಈಚೆ ಹೆಂಗಿದೆ ಅಂತ, ಮಸ್ತಾಗಿ ಫುಲ್ಲು ಕೋಲ್ಡಾಗಿ. ಇದು ಚಿಶಪಾನಿ ಅಂತ ಜಾಗ ನೋಡಿ. ಅಣ್ಣಂದು ಬೈಕ್ ತೊಳೆಸ್ಕೊಳ್ತಾ ಇದ್ದಾರೆ. ಹಿಂಗೆ ತೊಳೆಯೋದಿಲ್ಲ, ಎಲ್ಲ ವಾಷಿಂಗ್. ಅದು ಇವ್ರಿಗೆ ಫ್ರೀ. ಲಿಟ್ರಲ್ಲಿ ಎಷ್ಟು ಚಳಿ ಇದೆ ಅಂದರೆ ಹೆವಿ ಚಳಿ ಇದೆ, ಆದರೆ ಬಿಸಿಲು ಆ ಕಡೆ. ಇಲ್ಲಿ ನೋಡಿ ಹೆಂಗಿದೆ ಅಂತ ವ್ಯೂ ಇದು. ಇದನ್ನು ಚಿಶಪಾನಿ ಅಂತಾರೆ. ಚಿಶಪಾನಿ ಅಂದರೆ ಕೋಲ್ಡ್ ವಾಟ್ರ್ ಅಂತ. ಇಲ್ಲಿ ಯಾವಾಗೂ ಕೋಲ್ಡ್ ವಾಟ್ರ್ ಇದ್ದೇ ಇರುತ್ತೆ. ಇದಕ್ಕೆ ಸರಿ